ಶಿರಾ ನಗರಸಭೆ ಸಭಾಂಗಣದಲ್ಲಿ ನಡೆದ ತುರ್ತು ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ, ನಾನು ಈ ಹಿಂದೆ ಸಚಿವನಾಗಿದ್ದ ಸಂದರ್ಭದಲ್ಲಿ ಸರ್ವೆ ನಂಬರ್ 5 ಮತ್ತು 6ರಲ್ಲಿ ವಾಸಿಸುವವರಿಗೆ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ತಂದ ಫಲವಾಗಿ ಇಂದು ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಾಧ್ಯವಾಗುತ್ತಿದೆ. ಜಮೀನಿನ ಮಾರುಕಟ್ಟೆ ಮೌಲ್ಯವಾದ 1.49 ಕೋಟಿ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ನಗರಸಭೆಯಿಂದ ಪಾವತಿಸಲಾಗುವುದು. ನಂತರ ಅಲ್ಲಿ ವಾಸಿಸುವ ಪ್ರತಿ ನಿವಾಸಿಗಳು 10,000 ರೂಪಾಯಿ ನಗರಸಭೆಗೆ ಪಾವತಿಸಿ, ಆನಂತರ 1 ವರ್ಷದ ಕಂದಾಯ ಹಾಗೂ ಹಕ್ಕುಪತ್ರದ ಶುಲ್ಕ 2,000 ರೂಪಾಯಿ ಪಾವತಿಸಿದ ನಂತರ ನಗರಸಭೆಯಿಂದ ಈ ಖಾತೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಈ ಸತ್ತಾಗಿರೋದು ಗೊತ್ತು, ಯಾಕಂದ್ರೆ 5,000 ಸರ್ವೆ ನಂಬರ್ಗೆ ಈಗಿನ ಹಾಲಿ ಅಧ್ಯಕ್ಷರಾಗಿರುವ ನಮ್ಮ ಜೀಶನ್ ಮೊಹಮ್ಮದ್ ಅವ್ರದ್ದು ಮನೆಗಳದವು 20-30 ಸೈಟು ಈ ಸತ್ಗಳು ಆಗಿದಾವೆ. ನಮ್ಮನೆ 3 ತಗೊಂಡಾರೆ, ಇಲ್ಲ ಅಂತಲ್ಲ, ತಗೋಣ. ಯಾಕಂದ್ರೆ ನಾನು ಅಧ್ಯಕ್ಷ ಇದ್ದಾಗ MLA ರಾಜೇಶ್ವರ ಇದ್ದಾಗ ಇದನ್ನ ತಾಲೂಕ್ ಆಫೀಸಿನ ಮೀಟಿಂಗ್ ನಡೆದು ಇದನ್ನ DC ಆಫೀಸ್ಗೆ ಹೋಗಿ AC ಆಫೀಸ್ಗೆ ಮೂವ್ ಮಾಡಿದಂತ ನಾವು. ಯಾಕಂದ್ರೆ ಹಿಂದೆ ರೆಸಲ್ಯೂಷನ್ ಐತಿ ನೋಡಿ ಆಗೈತಿ. ಈಗ ಪಾಪ ದುಡ್ಡು ಕಟ್ಟೋದು ಮಾತಿ ಒಳ್ಳೇದಾಗ್ಲಿ, ಜನಗಳಿಗೆ ಕೆಟ್ಟದಾಗ ಬೇಡ, ನಾವು ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಇದನ್ನ ಮಾಡ್ರಿ. ಆದ್ರೆ ಒಂದು ವಿಶೇಷವಾಗಿ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅಣ್ಣ ಇದನ್ನ ಕ್ಲೀನಾಗಿ ಕೇಳ್ಬೇಕು. 40, 80, 40, 100, 63 ಅದಾವ ಜಾಗ ಒಬ್ಬೊಬ್ಬರಲ್ಲಿ. ಈಗ ನಾವು ಗೋರ್ಮೆಂಟ್ ಇಂದ ಮಾಡೋದು ಬರೀ 20-30, ನಾವು ಹಕ್ಕುಪತ್ರ ಕೊಡೋದು. ಹಕ್ಕುಪತ್ರ ಕೊಡಿ 20-30 ಹಕ್ಕುಪತ್ರ ಕೊಟ್ಬಿಡ್ತೀವಿ. ಉಳಿಕೆ ಜಾಗದವರು ಏನ್ ಮಾಡಬೇಕು? ನಮ್ಮ ಮುಸ್ಲಿಮ್ಸ್ ಬಾಂಧವ್ರಿಗೆ ಏನ್ ಮಾಡಬೇಕು? ಆಲ್ಮೋಸ್ಟ್ 90% ಅಂದರೆ ಇನ್ನು 10% ಬೇರೆ ಅದಾರೆ, ಇಲ್ಲ ಅಂತ ನಾವು ಹೇಳೋದು. 1,000 ಫಲಾನುಭವಿಗಳನ್ನ ಗೊತ್ತು ಮಾಡಿದ್ದಾರೆ. ಸುಮಾರು 15, 16, 17, 18, 19, 20 ವಾರ್ಡ್ಗಳಲ್ಲಿ ಇರ್ತಕ್ಕಂಥದ್ದು. ಸುಮಾರು 40-50 ವರ್ಷದಿಂದಲೂ ಈಗ ಗೋಮಾಳ ಜನ ಆಗಿತ್ತು, ಸರ್ಕಾರಿ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಈಗ ಮನೆ ಕಟ್ಕೊಂಡ್ಬಿಟ್ಟು ಈಗ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸಹಿತ ಅಲ್ಲಿಗೆ ಪ್ರತಿಯೊಬ್ಬರೂ ಸಂವಿಧಾನದ ಪ್ರಕಾರ ನಗರಸಭಾ ಸದಸ್ಯರನ್ನು ಕೊಟ್ಟಿದ್ದೀರಾ, ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀರಾ, ರಸ್ತೆ, UGD ಪ್ರತಿಯೊಂದನ್ನು ಕೊಟ್ಟಿದ್ದೀರಾ. ಬಟ್ ನಮಗೆ ಒಂದೇ ನಗರಸಭೆಗೆ ಅಲ್ಲಿಂದ ಯಾವುದೇ ಆಸ್ತಿ ತೆರಿಗೆ ಬರ್ತಾ ಇರಲಿಲ್ಲ. ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕು. ರೆವಿನ್ಯೂನ ನಾವು ತಗೊಳ್ಳೇಬೇಕು. ಅದ್ರ ಜೊತೆಗೆ ಮನೆ ಮಾಲೀಕತ್ವವನ್ನು ಸಹಿತ ಅಲ್ಲಿ ಏನು ಅನುಭವ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ. ಅದಕ್ಕೆ ನಮ್ಮ ಜಯಚಂದ್ರ ಸಾಹೇಬರು ಸಹಿತ ಕಳೆದ ಬಾರಿ ಸಚಿವರಾಗಿದ್ದರೂ ಸಹಿತ ಅದರ ಬಗ್ಗೆ ಪ್ರಯತ್ನ ಪಟ್ಟು ಈ ಹಿಂದೆ 10,25,000 ನಗರಸಭೆಯಿಂದ ಸಹಿತ ಪಾವತಿ ಮಾಡಿ ಸರ್ವೆ ನಂಬರ್ 6ರಲ್ಲಿ 9 ಎಕರೆ 7 ಗುಂಟೆ, ನೆಕ್ಸ್ಟ್ ಸರ್ವೆ ನಂಬರ್ 5ರಲ್ಲಿ 6 ಎಕರೆ 14 ಗುಂಟೆ ಈ ಹಿಂದೆ ತಗೊಂಡಿದೆ, ನಗರಸಭೆಗೆ ಹಸ್ತಾಂತರ ಮಾಡಿದೆ. ಅವರು ಸಹಿತ ಹಕ್ಕುಪತ್ರವನ್ನು ಕೊಟ್ಟಿಲ್ಲ. ಉಳಿದಿರ್ತಕ್ಕಂಥದ್ದು ಟೋಟಲ್ ಏನು 35 ಎಕರೆ ಇತ್ತು, ಅದರಲ್ಲಿ 15 ಎಕರೆ ಈಗಾಗಲೇ ನಮಗೆ ಪಾಣಿಯಲ್ಲಿ ಏಕೀಕರಣ ಆಗಿದೆ. ಉಳಿದಿದ್ದಂತಹ 20 ಎಕರೆ ಚಿಲ್ಲರೆಯನ್ನ ನಾವು ಸಹಿತ ಈಗ ಸರ್ಕಾರದ ಅನುಮೋದನೆಗೆ ಕಳಿಸಿದ್ವಿ. ಈಗ ಅವರು ಜನಕ್ಕೆ ಫ್ರೀಯಾಗಿ ಜಾಗ ಕೊಡ್ತಿಲ್ಲ, ನಾವು ಜನಕ್ಕೆ ಜಾಗ ಫ್ರೀಯಾಗಿ ಕೊಡ್ತಿಲ್ಲ. ನಾವೀಗ ದುಡ್ಡು ಕಟ್ತಾ ಸರ್ಕಾರ ಕಟ್ತಾ ಇದೀವಿ. ನಾವು ಪಿ ಆಫ್ ಕಮಿಷನ್ ರಿಜಿಸ್ಟರ್ ಮಾಡಿ ಕೊಡ್ಬೇಕು ಜಾಗ. ಅದನ್ನ 20-30 ದಿನ ಈಗ 10 ಕೊಟ್ರೆ ತಿರ್ಗಾ ಜನ 25 ಸರೆಂಡರ್ ಆಗ್ತಾರೆ. ತಿರ್ಗಾ ಮಾರಕ್ ಬರಲ್ಲ, ಸಾಲ ತಗೊಂಡ್ ಬರಲ್ಲ. ಹಿಂದೆ 10 ಲಕ್ಷ ಕಟ್ಟಿದ್ರಿ, ಅವಾಗ ಇದೇ ಮಾತು DC ಜಾಗ ಹೇಳಿದ್ರು. ಅದನ್ನ ತಿರ್ಗಾ 10 ಕೊಡಕ್ ಹೋಗ್ಬಿಡಿ. ತಿರ್ಗಾ ಜನ ಕಮಿಟ್ಮೆಂಟ್ ಆಗ್ತಾರೆ. ಇವಾಗ ಹಕ್ಕುಪತ್ರ ಜೊತೆ ರಿಜಿಸ್ಟರ್ ಮಾಡಿ ಈ ಸೊತ್ತು ಕೊಡ್ತಾ ಇರೋದು. ಸರ್ವೆ ನಂಬರ್ 5 and 6 ಅಲ್ಲ. ಇವಾಗ ಬೇರೆ ಸ್ಲಮ್ಸ್ ಇದಾವೆ ನಮ್ಮ ಟೌನಲ್ಲಿ, ಬೇರೆ ಡಿಕ್ಲೇರ್ ಸ್ಲಮ್ಸ್ ಇದಾವೆ. ಅವ್ರಿಗೂ ಅಷ್ಟೇ 20-30 ಹಕ್ಕುಪತ್ರ ಜೊತೆ ಈ ಸೊತ್ತು ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇರೋದು ಎಲ್ಲರೂ. ಕೇಳಿದ್ದಕ್ಕೆ ಉತ್ತರ ಏನ್ ಗೊತ್ತಾ? ನಮ್ಮಪ್ಪ ಶಿವಣ್ಣ 3 ಜನ ಮಕ್ಕಳು, 80-100 ಇಟ್ಕೊಂಡ್ಬಿಟ್ಟಿದೀವಿ. ಅದನ್ನ 30-20 ಎಲ್ಲರಿಗೂ ಹಂಚುತ್ತಾರೆ. ಅಲ್ಲಿ ಕ್ಲಿಯರ್ ಆಗುತ್ತೆ, ಎಲ್ಲರಿಗೂ ಹಕ್ಕುಪತ್ರ ಸಿಗುತ್ತೆ. ಒಬ್ರು ಇರೋರು ಯಾರು ಎಲ್ಲಿರ್ತಾರೆ? ಒಬ್ರು ಇರೋರು ನೀನು ಇರ್ತಾರೆ. ಅಲ್ಲಲ್ಲ, ನನ್ನ ವಾರಿಂದು ಬಂದಿಲ್ಲ, ಮಾಡಿದ್ದಿಲ್ಲ, ಇವ್ರೇನ್ ಹೇಳ್ತಾರೆ? ಲಾಟ್ಪುರನ ಇದನ್ನ ಹೇಳ್ತಾರೇನೋ ಖಾಸಗಿ ಸ್ಲಮ್ ಅಂತ ಹೇಳ್ತಾ. ಅದು ಈಗ ಎಂತ ಪರಿಸ್ಥಿತಿ ಆಗೈತೆ ಗೊತ್ತಾ? ನಮ್ಗೀಗ ಎಲ್ಲರಿಗೂ ಕಟ್ಟಿಸ್ತಾ ಇದ್ರೆ ದುಡ್ಡು, ನಮಗೆ ಕಟ್ಟಿಸ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹೆಂಗೆ ಇದೆ? ಜನರು ಮಕ್ಕಳಿಗೆ 22 ವರ್ಷ 23 ವರ್ಷದಿಂದ ಸಂತೆಪೇಟೆಯಲ್ಲಿ ವಾಸ ಮಾಡ್ತಿದ್ದಾರೆ ಸರ್. ನಿನ್ನೆ ಮೊನ್ನೆಯಿಂದ ಹೊಸದಾಗಿ ಸ್ಲಮ್ ಬೋರ್ಡ್ ಸೇರಿಸ್ಕೊಳ್ಳೋಣ ಅನ್ನೋ ನಾವೆಲ್ಲರೂ ಸೇರಿಸ್ಬಿಟ್ಟು ಡಿಕ್ಲರೇಷನ್ ಕೊಟ್ಬಿಟ್ಟು ದುಡ್ಡುಗಳು ಕಟ್ಟಿಸ್ಕೊಂತಾವ್ರೆ. ಆದ್ರೆ 20-25 ವರ್ಷದಿಂದ ನನ್ನ ವಾರ್ಡಿಂದ ಯಾರು ದುಡ್ಡು ಕಟ್ಟಿಸ್ಕೊಂತಿಲ್ಲ?
ರಂಗನಾಥ ನಗರ ಸ್ಲಮ್ ಸೇರ್ಲೇಬೇಕು, ಇಂಪಾರ್ಟೆಂಟ್ ಅದು. ಅಂಬೇಡ್ಕರ್ ನಗರ ಸೇರೈತೆ, ರಂಗನಾಥ ನಗರ ಸೇರಿಲ್ಲ ಅಂದ್ರೆ ಏನಿದು? ಸಾಹೇಬ್ರ ಹಕ್ಕುಪತ್ರ ಕೊಟ್ಟರೆ ಅವರೇ, ಅವ್ರಿಗೆ ಗೊತ್ತೈತೆ 180 ಮನೆ ಹೊಸ ಮನೆಗಳು ಕೊಟ್ಟು ಅದನ್ನ ಸ್ಲಮ್ ಸೇರಿಸಿದ್ದಾರೆ. ಅದೇ 50-60 ವರ್ಷದಿಂದ ಬಾಳೆ ಮಾಡ್ತಾರೆ, ಅವ್ರಿಗೆ ಸ್ಲಮ್ ಸೇರಿಸಿಲ್ಲ ಅಂದ್ರೆ ಏನ್ ನಾಚಿಕೆ ಹೇಳಿದೆ? ಪಶ್ಚಾತ್ತಾಪ. ಅಕ್ಕಪಕ್ಕ ರಂಗನಾಥನಗರ ಬರುತ್ತೆ ಅದ್ರಲ್ಲಿ. ಆಮೇಲೆ ಮತ್ತೆ ಸರ್ವೆ ಮಾಡಿದೀವಿ, ಅದಕ್ಕೆ ಅಮೌಂಟ್ ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇದೆ. ಇವಾಗ ಮಲ್ಲಿಕಾಪುರ ಆಗ್ಲಿ ಸರ್, ಮಲ್ಲಿಕಾಪುರ ಆಗ್ಲಿ, ಲಾಲ್ಪುರ, ಆಮೇಲೆ ಕೋಟೆ ವಾರ್ಡು, ಆಮೇಲೆ ನಮ್ಮ 21ನೇ ವಾರ್ಡು, 3-4 ವಾರ್ಡ್ ನಾವು ಸರ್ವೆ ಮಾಡಿದ್ದೀವಿ. ಅದು ಪ್ರೈವೇಟ್ ಸ್ಲಮ್, ಅದು ಖಾಸಗಿ ಸ್ಲಮ್ ಅಂತ ಬರ್ತಾ ಇದೆ. ಡಿಕ್ಲೇರ್ ಸ್ಲಮ್, ಅದು ಡಿಕ್ಲೇರ್ ಸ್ಲಮ್ ಖಾಸಗಿ ಅಂತ ಬರ್ತಾ ಇದೆ. ಅದು ಅಲ್ಲಿ 20-30 ವರ್ಷದಿಂದ ಮನೆ ವಾಸ ಆಗಿದೆ, ಅವ್ರಿಗೇನು ಮುಳ್ಸು? ಅವ್ರಿಗೇನ್ ಮಾಡ್ತೀರಾ? ಸ್ಲಮ್ ಡಿಕ್ಲೇರ್ ನಮ್ಮ ವ್ಯಾಪ್ತಿಯಲ್ಲಿ ಇದ್ರೆ ನಾವು ಅವ್ರಿಗೆ ಹಕ್ಕುಪತ್ರ ಕೊಡ್ತೀವಿ. ಎಲ್ಲ ಅದು ಗ್ರಾಮ ಠಾಣೆಗೆ ಬರುತ್ತೆ, ಅದು ಇನ್ನ ಸ್ಲಮ್ ಅಂತ ಇದೆಲ್ಲ ಡಿಕ್ಲೇರ್ ಆಗಿಲ್ಲ, ಸ್ಲಮ್ ಗುಣಲಕ್ಷಣ ಇದ್ದರೆ ಅದನ್ನ ನಾವು ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಪೋಸಲ್ ಕಳ್ಸಿಕೊಡ್ತೀವಿ, 1 ತಿಂಗಳಾಗುತ್ತೆ. 94D ಏನಪ್ಪ ಅಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಮುಖಂಡರ ಹೆಸರಿನಲ್ಲಿ ಇರ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ಬೋದು 94D ಪ್ರಕಾರ. ಕಾಂಪನ್ಸೇಷನ್ ಯಾರು ಕೊಡ್ಬೇಕು ಅಂತಂದ್ರೆ ಸರ್ಕಾರನೇ ಕೊಡ್ಬೇಕಪ್ಪ ಅನ್ಸುತ್ತೆ, ಸರ್ಕಾರನೇ ಕಾಂಪನ್ಸೇಷನ್ ಕೊಡ್ಬೇಕು. ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನ ಕೊಡೋದಕ್ಕೆ ಒಟ್ಟಲ್ಲಿ ಸಮಸ್ಯೆಗಳಿಲ್ಲ, ಎಲ್ಲ ಬಗೆಹರಿಬೇಕು ಅಂತಲ್ಲ. ಇದನ್ನ ನಾವೇನು ಮಾಡ್ಬೇಕಾದ್ರೆ 5 ವಾರ, ಈಗ 35 ಎಕರೆನಲ್ಲಿ ಈಗ 15 ಎಕರೆ ಹಿಂದೆ ಆಗೋಗ್ಬಿಟ್ಟಿದೆ, ಹಿಂದೆ ತಗೊಂಡ್ಬಿಟ್ಟಿದೆ. ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಇಲ್ಲ ಕೊಟ್ಟಿಲ್ಲ, ಮನೆಗಳು ಕಟ್ಕೊಂಡಿದ್ದಾರೆ. 20 ಎಕರೆ ಇದ್ದಾಗ ಈಗ ಈ ಕಾನೂನು ಕೃಷ್ಣಗಳು ಬಹಳ ಜನ ಇದ್ದಾರೆ ಈಗ ವಿಧಾನಸೌಧದಲ್ಲಿ, ಅಂದರೆ ಕಾನೂನು ಬೋಧನೆ ಮಾಡೋರು ಇರ್ತಾರೆ. ಬಹುಶಃ ನಾನು ಹಠ ಮಾಡ್ದಲೇ ಇದ್ದರೆ ಇದಕ್ಕೆ ಒಪ್ಪಿಗೆ ಕೊಡ್ತಿರಲಿಲ್ಲ ಅವರು. ಯಾವುದೇ ರೀತಿಯಲ್ಲೂ ಕೂಡ ಇದು ಸಮಸ್ಯೆ ಬಗೆಹರಿಬೇಕು ಅಂತೇಳಿ, ಕೇವಲ ಇದು ಸಿರಾ ಬಂದಕ್ಕೆ ಅಂತೇಳಿ ಅನ್ವಯ ಆದರೂ ಕೂಡ, ಸಿರಾ ದೃಷ್ಟಿ ಇಟ್ಕೊಂಡು ತಂದರೂ ಕೂಡ ಇಡೀ ರಾಜ್ಯಕ್ಕೆ ಹೆಲ್ಪ್ ಆಯಿತು. ಈಗ ಸಮಸ್ಯೆಗಳು ಬಗೆಹರಿತವೆ. ಎಲ್ಲ ಮುನ್ಸಿಪಾಲ್ಟಿನಲ್ಲೂ ಸಮಸ್ಯೆಗಳು ಇದ್ದೇವೆ. ಈಗ ನೀವು ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ತಹಸೀಲ್ದಾರ್ ಬರಲಿ, ಏನು ಮಾಡಬೇಕು ಅಂತ ಹೇಳಿ. ಒಟ್ಟಲ್ಲಿ ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾಗಗಳು, ಅಂದರೆ ಮುನ್ಸಿಪಾಲ್ಟಿನಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವು ಎಲ್ಲವೂ ಕೂಡ ರೆಗ್ಯುಲೈಸ್ ಆಗಬೇಕು. ಅದು ರೆಗ್ಯುಲೈಸ್ ಆಗಿ ಈ ಖಾತೆಗಳಾಗಬೇಕು. ಈ ಖಾತೆ ಅಂದ್ರೇನು ಅಂತೇಳಿದ್ರೆ, ಅದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಈಗ ಅದೆಲ್ಲ ಹೊಸದಾಗಿ ಬಂದಿರತಕ್ಕಂಥದ್ದು. ನಾನು ಬೆಂಗಳೂರಿನ ಸಚಿವ ಸಂಪುಟದ ಸಮಿತಿ ಅಧ್ಯಕ್ಷನಾಗಿದ್ದೆ. 16,000 ಎಕರೆ ರೆವಿನ್ಯೂ ಪಾಕೆಟ್ ಇದೆ. ಅವ್ರಿಗೆ ಕರೆಂಟ್ ಕೊಡ್ತಾ ಇದ್ದೀವಿ, ನೀರು ಕೊಡ್ತಾ ಇದ್ವಿ, ಎಲ್ಲ ಸವಲತ್ತು ಕೊಡ್ತಾ ಇದ್ವಿ, ರಸ್ತೆಗಳು ಮಾಡ್ತಾ ಇದ್ವಿ. ಅವರಿಂದ 10 ರೂಪಾಯಿ ಟ್ಯಾಕ್ಸ್ ಬರ್ತಿರಲಿಲ್ಲ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲೇ ಕಮಿಟಿ ಆಯಿತು. ಕಮಿಟಿ ಆಗಿದ್ದಾದಮೇಲೆ ನಾವೇನೋ ಮಾಡಿ ಅದನ್ನು ನಾನು ಅದನ್ನು 16,000 ಎಕರೆನೂ ಕೂಡ ರೆವಿನ್ಯೂ ಪಾಕೆಟನ್ನು ನಾವು ಇದನ್ನು ನಗರ ಇದು ಅವಾಗ BJP ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಎಷ್ಟು ಬರ್ತಾ ಇತ್ತು ನಮಗೆ ದುಡ್ಡು ಅಂದರೆ 3 ಲಕ್ಷ ಕೋಟಿ ಬರ್ತಾ ಇತ್ತು. 3 ಲಕ್ಷ ಕೋಟಿ ಬಂದಾಗ ನಾನೇನು ಹೇಳಿದೆ, ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಒಂದು ಕೆಲಸ ಮಾಡಿ, ಒಂದು 2 ಲಕ್ಷ ಕೋಟಿನ ನೀವು ಬೆಂಗಳೂರಿಗೆ ಖರ್ಚು ಮಾಡ್ಕೊಳ್ಳಿ, 1 ಲಕ್ಷ ಕೋಟಿನ ನೀರಾವರಿ ಕೊಡಿ ನಮಗೆ ಅಂತೇಳಿ ನಾನು ಈ ರೀತಿಯಾಗಿ ರಾಜ್ಯ ಮಾಡ್ಕೊಂಡು ಏನೋ ಮಾಡಿದ್ವಿ. ಅಷ್ಟರೊಳಗಾಗಿ ನಿಮ್ಮ MP ರಾಜೀವ್ ಚಂದ್ರಶೇಖರ್ ಅಂತ MP ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ರ ಇದ್ರ ಮೇಲೆ. ಹಂಗಾಗಿ ನನ್ನ ಸಮಿತಿ ನಾನು ತೀರ್ಮಾನ ಮಾಡಿದ್ರು ಕೂಡ ಜಾರಿ ಬರಲ್ಲ. ಹಾಗಾಗಿ ಏನು ಮಾಡಿದೆ, 94D ಅಂತಕ್ಕಂಥ ಕಾನೂನನ್ನ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ತರುವಂಥ ಕೆಲಸ ಮಾಡಿದ್ರು. 3 ಪಂಚಾಯಿತಿಗಳನ್ನು ಕೊಟ್ಟ, ಊರಹಳ್ಳಿ, ಎಲ್ಲಿಯೂರು ಅಲ್ಲ, ಆ 3 ಪಂಚಾಯಿತಿಯನ್ನು ಕೂಡ ನಾವು ಮುನ್ಸಿಪಾಲ್ಟಿ ತಗೋಬೇಕು ಅಂತ ಮಾಡಿದ್ವಿ. ಈಗ ಅದು ಮಾಡಿದಾಗ ಅಲ್ಲೂ ಅನೇಕ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ಪ್ರಾಪರ್ಟಿಗಳು ಹಿಂದೆ ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತವೆ, ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಇರ್ತವೆ, ಗೋಮಾಳಕ್ಕೊಂದು ಕಾನೂನು, ಖರಾಬ್ಗೊಂದು ಕಾನೂನು. ಈ ಕಾನೂನಿನ ಜಂಜಾಟದಲ್ಲಿ ನಮಗೆ ನಗರ ಪ್ರದೇಶವನ್ನು ನಾವು ಅಧಿಕೃತವಾಗಿ ಮಾಡೋಕ್ಕಾಗಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನಾವು ಮಾಡಿರ್ತಕ್ಕಂಥದ್ದು.